ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಗಣಪತಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಇವತ್ತು ನಮ್ಮ ಜ್ಯೋತಿಷ್ಯ ಬಂಧುಗಳಿಗೆ ಗ್ರಹಗಳ ಅಥವಾ ರಾಶಿಗಳ ಕಾರಕತ್ವ ಅಥವಾ ಅದು ಮನಸ್ಥಿತಿ ಹೇಳಬೇಕು ಅಂತ ಒಂದು ಇದು ಬಂದಿದೆ. ರಾಶಿಗಳ ನಿವಾಸ ಸ್ಥಾನ ಆಗಲಿ ಇಂಥದ್ದೆಲ್ಲ ಹೇಳಬೇಕು ಅಂತ ರಾಶಿಗಳ ಇದು ಹೇಳಿದ್ದೆ ನನಗೆ. ಮೇಷ, ಕುರಿ, ವೃಷಭ, ಎತ್ತು, ಮಿಥುನ ಇದೆಲ್ಲ ಮುಂಚೆ ಹೇಳಿದ್ದೀನಿ. ಇನ್ನೊಂದು ಸಲ ಬೇಕಾದರೆ ನೀವು ಒಂದು ಪುಸ್ತಕ ತಗೊಂಡು ರೆಫರ್ ಮಾಡಿಕೊಳ್ಳಿ. ಎರಡನೇದು ರಾಶಿಗಳು ಮತ್ತು ಗ್ರಹಗಳು. ಈ ರಾಶಿಗಳು ಚರಸ್ಥಿರ ದ್ವಿಸ್ವಭಾವೋ ಮೇಷಾರಿರಾಸು ಕ್ರಮಶಃ ಭೂಯೇತ್ ಅಂತ ಹೇಳ್ತವೆ. ಮೇಷರಾಶಿ ಇಂಥದ್ದು ಯಾವುದಿರುತ್ತೆ ಅಂದರೆ ಚರರಾಶಿಗಳು, ಸ್ಥಿರ ರಾಶಿಗಳು, ಚರಸ್ಥಿರ ದ್ವಿಸ್ವಭಾವ ರಾಶಿಗಳು ಅಂತ. ಇದನ್ನು ಯಾಕೆ ನೋಡ್ತೀವಿ ಅಂದರೆ ಆ ಮನುಷ್ಯ ಯಾವ ಇದರಲ್ಲಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸು ಚಂಚಲ ಇರುತ್ತೆ. ಸ್ಥಿರ ರಾಶಿನಲ್ಲಿರೋನು ಒಂದೇ ಪಟ್ಟು ಹೇಳಿದ್ದೇ ಮಾಡಬೇಕು ಅಂತ. ಚರರಾಶಿನವನು ಇವತ್ತೊಂದು ಹೇಳ್ತಾನೆ, ನಾಳೆ ಒಂದು ಹೇಳ್ತಾನೆ, ಇನ್ನೊಬ್ಬರಿಂದ ಅಂತ ಹೇಳ್ತಾನೆ. ದ್ವಿಸ್ವಭಾವ ರಾಶಿ ಹೀಗೂ ಹೇಳ್ಬೋದು, ಹಾಗೂ ಹೇಳ್ಬೋದು. ಅಂಥದ್ದು ರಾಶಿಗಳಿಗೂ ಇರುತ್ತೆ. ಯಾವ ರಾಶಿನಲ್ಲಿ ಹುಟ್ಟಿದ್ರೆ ಯಾರ್ಯಾರು ಅಂತ ಇದಿದೆ. ಚರಸ್ಥಿರ ದ್ವಿಸ್ವಭಾವ ರಾಶಿಗಳು. ಚರರಾಶಿಗಳು ಯಾವುದು ಅಂದರೆ ಮೇಷರಾಶಿ ಚರ, ಸ್ಥಿರ ರಾಶಿ ವೃಷಭ ಸ್ಥಿರ, ದ್ವಿಸ್ವಭಾವ ರಾಶಿ ಮಿಥುನ. ಅದೇ ಥರ ಕಂಟಿನ್ಯೂ ಆಗುತ್ತೆ. ಮೂರು ರಾಶಿಗಳಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು. ತಿರುಗಿ ಚರರಾಶಿ ಯಾವುದು ಬರುತ್ತೆ, ಜಲತತ್ವ ಬರುತ್ತೆ, ಕರ್ಕಾಟಕ ರಾಶಿ ಬರುತ್ತೆ. ಆ ಟೈಪ್ ಮೂರು ರಾಶಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬರೋದು. ಚರಸ್ಥಿರ ದ್ವಿಸ್ವಭಾವ ರಾಶಿಗಳಲ್ಲಿ 12 ರಾಶಿಗಳಿಗೂ ಒಂದೊಂದು ಇರುತ್ತೆ. ಅದರ ಜೊತೆಗೆ ಇವಾಗ ಗ್ರಹಗಳು ಹೇಳಿದ್ದೆ ನಾನು. ಸೂರ್ಯಾದಿ ನವಗ್ರಹಗಳು ಯಾರ್ಯಾರು ಎಷ್ಟೆಷ್ಟು ದಿವಸ ಯಾವ್ಯಾವ ಮನೆಯಲ್ಲಿರ್ತಾರೆ ಅಂತ. ಎಲ್ಲ ಗ್ರಹಗಳಿಗೂ ಎಲ್ಲ ಮನೆಗಳಿಗೂ ಸುತ್ತೋದಕ್ಕೆ ಒಂದು ಇದು 360 ಡಿಗ್ರಿ ಒಂದು ವರ್ಷ ಅಂತ ಇರ್ತೀವಲ್ಲ. 360 ಡಿಗ್ರಿ ಒಂದು ಇದರಲ್ಲಿ ಅರ್ಧ ಅಂದರೆ 180 ಡಿಗ್ರಿ. ಆ 180 ಡಿಗ್ರಿ ಅರ್ಧ ವರ್ಷ. ಆದರೆ ಯಾವ್ಯಾವ ಗ್ರಹ ಎಲ್ಲೆಲ್ಲಿ ಇರುತ್ತೆ, ಯಾವ್ಯಾವ ಟೈಮ್ಗೆ ಓಡಾಡುತ್ತೆ ಅಂತ ಸಹಜವಾಗಿ ಒಂದು ಸ್ಥೂಲವಾಗಿ ಹೇಳಬೇಕು. ಅಕ್ಯುರಸಿ ಅಲ್ಲ ಅದು. ಸ್ಥೂಲವಾಗಿ ಹೇಳ್ಬೇಕಾದ್ರೆ ರವಿ ಒಂದು ತಿಂಗಳಿಗೆ ಒಂದು ಸಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಆಗ್ತಾನೆ. ಚಂದ್ರ 2.25 ದಿವಸಕ್ಕೆ ಹೋಗ್ತಾನೆ. ಕುಜ 1 ತಿಂಗಳಿಗೆ ಹೋಗ್ತಾನೆ. ಶುಕ್ರ 1 ತಿಂಗಳಿಗೆ ಹೋಗ್ತಾನೆ. ಆಮೇಲೆ ಶನಿ 2.25 ವರ್ಷ ಅಥವಾ 2.5 ವರ್ಷ ಆಗ್ತಾನೆ. ಗುರು 13 ತಿಂಗಳು ಅಥವಾ 12 ತಿಂಗಳು 13 ತಿಂಗಳು, ಒಂದು ದಿನ ಹೆಚ್ಚು ಕಮ್ಮಿ ಬರುತ್ತೆ. ಅದೇ ಥರ ರಾಹು 18 ತಿಂಗಳು, ಕೇತು 18 ತಿಂಗಳು, ಈ ಥರ ಹಂಚ್ಕೊಂಡಿದ್ದಾರೆ. ಅದು ಅಷ್ಟಷ್ಟು ದಿವಸ ಇರುತ್ತೆ. ಅದು ವಕ್ರಗತಿನಲ್ಲಿರೋವಾಗ ಸ್ವಲ್ಪ ಡಿಫ್ರೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ಕುಜಸ್ತಂಭ ಅಂತ ಬರುತ್ತೆ. ಕುಜಸ್ತಂಭ ಬಂದರೆ 2-3 ತಿಂಗಳು ಒಂದೇ ಮನೆಯಲ್ಲಿ ಇದ್ಬಿಡ್ತಾನೆ. ಆ ಥರ 3-4 ಇದಿದೆ. ಅದು ರಾಶಿಗಳಿಗೆಲ್ಲ ಇವತ್ತು ಹೇಳಿಬಿಟ್ಟು ನೆಕ್ಸ್ಟು ಏನು ಆ ಚರಸ್ಥಿರ ದ್ವಿಸ್ವಭಾವಗಳಾದಮೇಲೆ ತತ್ವಗಳು ಬರುತ್ತೆ. ರಾಶಿಗಳಿಗೆ ತತ್ವಗಳು ಯಾವುದು? ಅಗ್ನಿ, ಪೃಥ್ವಿ, ವಾಯು, ಜಲತತ್ವಗಳು ಅಂತ. ಅಗ್ನಿ, ಪೃಥ್ವಿ, ವಾಯು, ಜಲತತ್ವಗಳು ಅದು ಹಾಗೇನೆ. ಮೇಷರಾಶಿ ಅಗ್ನಿ ತತ್ವ, ವೃಷಭ ರಾಶಿ ಪೃಥ್ವಿ ತತ್ವ, ಮಿಥುನ ರಾಶಿ ವಾಯು ತತ್ವ, ಜಲರಾಶಿ ಕರ್ಕಾಟಕ. ಅದು 4 ಇದೆ ಕಂಟಿನ್ಯೂ. ಹಂಗೆ ಕಟಕ, ಸಿಂಹ, ಕನ್ಯಾ, ತುಲ ಈ ಥರ ಎಲ್ಲ ಬರುತ್ತೆ. ಅದೆಲ್ಲ ನೆಕ್ಸ್ಟ್ ಇನ್ನೊಂದು ಸಲ ವಿವರವಾಗಿ ಹೇಳ್ತೀನಿ. ನೀವು ಅಷ್ಟರೊಳಗಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಇವತ್ತು ಇಷ್ಟು ಹೇಳಿ ಈ ಗ್ರಹಗಳ ಆಧೀನತೆ ಹೇಳಿದ್ದಕ್ಕೆ ಇವತ್ತು ಇದು ಮಾಡಿ ನೆಕ್ಸ್ಟು ಇನ್ನೊಂದು ಇದರಲ್ಲಿ ಬೇರೆ ಥರ ಹೇಳಿ ಮುಗಿಸ್ತೀನಿ. ಇವತ್ತಿಗೆ ಇದು ಸಾಕು ಅಂತ ನನ್ನ ಅಭಿಪ್ರಾಯ ಬಂದಿದೆ. ಅದಕ್ಕೋಸ್ಕರ ನಿಧಾನವಾಗಿ ಕಲಿಯಿರಿ. ಕಲಿಯೋರೆಲ್ಲ ಇವಾಗ ಜಾಸ್ತಿ ಆಗ್ತಾಯಿದ್ದಾರೆ. ಕಲಿಯೋರು ನನ್ನ ಪ್ರಕಾರ ನೋಡ್ತಾ ಇದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಕಲಿಯಿರಿ. ಏನು ಕಲ್ತರೆ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಲಿಯೋರು ಈ ಬೃಹತ್ ಜಾತಕ ಒಂದು ತಗೊಳ್ಳಿ ಬೇಕಾದರೆ ನೀವು. ಅದರಲ್ಲಿ ವಿಷಯಗಳಿರುತ್ತೆ. ನೆಕ್ಸ್ಟ್ ಎಲ್ಲ ಯೋಗಗಳ ಬಗ್ಗೆ ಹೇಳೋಣ.
ಯೋಗಗಳು ಜೊತೆಗಳು ಅಂದರೆ 2 ಗ್ರಹ 3 ಗ್ರಹ ಒಂದೇ ಮನೆಯಲ್ಲಿದ್ದರೆ ಏನು ಅಂತ ಇದೆಲ್ಲ ಹೇಳೋಕ್ಕೆ ಅವಕಾಶ ಮಾಡಿಕೊಡಿ, ಹೇಳ್ತಾ ಇರ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.